ಮನುಷ್ಯಾಗ ಇದು ಗೊತ್ತಿರ್ಬೇಕು. ಏನು ಅಂದ್ರ ನಾವ್ ಎದಕ್ ಸಣ್ಣವರಾಗಿವಿ ಅಂದ್ರ ನಮ್ ಶಕ್ತಿ ನಮಗ್ ಗೊತ್ತಿಲ್ಲ. ಮನುಷ್ಯನಿಗೆ ಜಗತ್ತು ಕಂಡೈತಿ, ಶಕ್ತಿ ಕಂಡಿಲ್ಲ. ಈಗ ನೀವು ಮನ್ಯಾಗ ಫ್ಯಾನ್ ಹಚ್ತೀರಿ, ಟ್ಯೂಬ್ಲೈಟ್ ಹಚ್ತೀರಿ, ಫ್ರಿಡ್ಜ್ ತೆಗಿತೀರಿ, ಎಲ್ಲವೂ ಎದ್ರ ಮೇಲೆ ಓಡ್ಯಾವವು? ಕರೆಂಟಿನ ಮೇಲೆ ಓಡ್ಯಾವ. ಕಂಡೈತೇನು? ಕಂಡಿಲ್ಲ. ಆದ್ರ ಅದು ಇರದೇ ನಡೆಯುವುದಿಲ್ಲ. ಅಂದ್ರ ಕಂಡಿಲ್ಲಂತ ಇಲ್ಲಂತ ಹೇಳಕ್ ಆಗೋದಿಲ್ಲ, ಅದು ಇರದೇ ಇದ್ರ ನಡೆಯುವುದಿಲ್ಲ. ಹಂಗ ಮನುಷ್ಯನೇ ನಿನ್ನೊಳಗೂ ಒಂದು ಶಕ್ತಿ ಐತಿ. ಆ ಶಕ್ತಿಯ ಬಗ್ಗೆ ನಿನಗೆ ಸ್ವಲ್ಪ ಗೊತ್ತಿರ್ಬೇಕಷ್ಟೆ. ದೇವ್ರು ನಿನಗೊಂದ್ ಏನು ಟಾಸ್ಕ್ ಕೊಟ್ಟಾನಿಲ್ಲಿ ಅಂದ್ರ ನಿನ್ನೊಳಗ he has kept unlimited energy with a limited time. ನಿನ್ನೊಳಗ ಅಪಾರ ಶಕ್ತಿ ಬಹಳ ಇಟ್ಟಾನ, ಸಮಯ ಸ್ವಲ್ಪ ಕೊಟ್ಟಾನ. ಇದೊಂದು ಪರೀಕ್ಷೆ ಐತಿ, ಸ್ವಲ್ಪ ಸಮಯ ಶಕ್ತಿ ಬಹಳ ಇಟ್ಟಿನಿ, ಸಮಯ ಕಡಿಮೆ ಕೊಟ್ಟಿನಿ, ಹೆಂಗ ಪಾಸ್ ಆಗಿ ಬರ್ತಿ ಬಾ ಅಂತ. ಇದು ಜೀವನ ಅಂದ್ರೆ ಒಂದು ಎಕ್ಸಾಮ್. ಇದು ಅಷ್ಟೇ. ಬಹಳ ಶಕ್ತಿ ಇಟ್ಟು ಸ್ವಲ್ಪ ಸಮಯ ಕೊಟ್ಟು ಒಂದು ಪರೀಕ್ಷೆಗೆ ಕಳಿಸಾನ ದೇವರು. ನಮಗ್ ಹೆಂಗ ಬಳಸ್ಕೊಂತಾರ ಇವರು ಅಂತ. ಬಳಸ್ಕೊಂಡ್ರಲ್ಲಿ ಹಿಂದೆ ಹೆಂಗ ಬಳಸ್ಕೊಂಡ್ರ ಹೇಳಿ. ರಾವಣನಿಗೆ ಎಂತ ಶಕ್ತಿ ಇತ್ತು, ಈ ಭೂಲೋಕದಿಂದ ಮ್ಯಾಲ ಮೆಟ್ಟಲ ಕಟ್ಟುತ್ತಿದ್ದಂತ ಆಕಾಶಕ್ಕೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಏನಾಯ್ತು? ಶಕ್ತಿಯ ದುರುಪಯೋಗ ಮಾಡಿಕೊಂಡ. ಭಸ್ಮಾಸುರನಿಗೆ ಎಷ್ಟು ಶಕ್ತಿ ಇತ್ತು, ದೇವ್ರ ತಲೆ ಮೇಲೆ ಕೈ ಇಟ್ಟರೆ ದೇವರ ಸುಡುತ್ತಿರ್ಬೇಕು, ಅಷ್ಟು ಶಕ್ತಿ ಪಡ್ಕೊಂಡಿದ್ದ. ಆದ್ರೆ ಶಕ್ತಿಯ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಹಾಳ. ರಾವಣ ನಾವೇನ್ ಹೇಳ್ತೀವಲ್ಲ, ಈಗ ನೀವು ಹೆಸರು ತಗೊಳ್ರಿ. ಶಕ್ತಿ ದುರುಪಯೋಗ ಆಗಬಾರ್ದ ಮನುಷ್ಯಾಗ ಅಷ್ಟೇ. ರಾವಣನಿಗೂ ಶಕ್ತಿ ಕೊಟ್ಟಿದ್ದ, ರಾಮನಿಗೂ ಶಕ್ತಿ ಕೊಟ್ಟಿದ್ದ, ವಿಶ್ವೇಶ್ವರಯ್ಯನಿಗೂ ಶಕ್ತಿ ಕೊಟ್ಟಿದ್ದ, ವೀರಪ್ಪನಿಗೂ ಶಕ್ತಿ ಕೊಟ್ಟಿದ್ದ. ಶಕ್ತಿ ಒಬ್ಬವ ರಾಮ ಶಕ್ತಿಯನ್ನ ಬಳಸಿಕೊಂಡು ದೇವರಾದ, ಶಕ್ತಿಯನ್ನ ದುರುಪಯೋಗ ಮಾಡಿಕೊಂಡು ರಾಕ್ಷಸ ಆದ. ವಿಶ್ವೇಶ್ವರಯ್ಯ ಶಕ್ತಿಯನ್ನ ಬಳಸ್ಕೊಂಡು ನರರ ಚಿಂತಕ ಆದ, ವೀರಪ್ಪನದನ್ನು ದುರುಪಯೋಗ ಮಾಡಿಕೊಂಡು ನರಹಂತಕ ಆದ. ಅದಕ್ಕೆ ನಾವೇನು ತಿಳ್ಕೊಂತೀವಲ್ಲ, ಇವ್ರ ರಾಶಿ ಮ್ಯಾಲೆ ಇವ್ರ ಭವಿಷ್ಯ ನಿರ್ಮಾಣ ಆಗ್ತೈತೆ ಅಂತ ಹೇಳುದಿಲ್ಲ. ಮತ್ತ ರಾಮಂದು ರಾವಣಂದು ಇಬ್ಬರದು ಒಂದ ರಾಶಿ, ಕೆಟ್ಟತೆ ಯಾಕೆ ಹಂಗಿದ್ರ? ವಿಶ್ವೇಶ್ವರಯ್ಯಂದು ವೀರಪ್ಪಂದು ಇಬ್ಬಂದು ಒಂದ ರಾಶಿ, ಕೆಟ್ಟತೆ ಹಂಗ? ನಿನ್ನ ಬದುಕ ಹೊರಗ ರಾಶಿಯೊಳಗೆಲ್ಲ ನಿನ್ನ ಶಕ್ತಿಯನ್ನ ಸದುಪಯೋಗ ಮಾಡಿಕೊಳ್ಳುವುದರಾಗ ನಿನ್ನ ರಾಶಿ ನಿರ್ಮಾಣ ಆಗ್ತೈತಿ ಮನುಷ್ಯ. ನಮ್ಮ ಲಕ್ ಪಂಚಾಂಗದಾಗ ಹುಡುಕ್ತಿವಿಲ್ಲ ನಾವು. ಪಂಚಾಂಗ ತೆಗೆದು ನೋಡ್ರಿ ಅಂತೀವಿ. ಪಂಚಾಂಗ ಅಂದ್ರೆ ಏನು? ಅಲ್ಲಿ 5 ವಾರ, ತಿಥಿ, ನಕ್ಷತ್ರ, ಕರ್ಣ, ಯೋಗ, ಕರ್ಣ, ಅಲ್ಲಿ ಏನಿರ್ತಾವ? 5, ಹೌದಲ್ಲ? ಅದ್ರ ಹೆಸರ ಪಂಚ ಅಂಗ. ಪಂಚಾಂಗ ತೆಗೆದು ನೋಡ್ತೀವಿ, ನಮ್ದು ಏನೈತ್ ನೋಡ್ರಿ ಅಂತ. ಮನುಷ್ಯನೇ ಹೊರಗಿನ ಪಂಚಾಂಗ ಏನ್ ನೋಡ್ತಿ? ಸ್ವಲ್ಪ ವಿಚಾರ ಮಾಡು. ನಿನ್ನ ಇಂದ್ರಿಯಗಳು 5 ಪಂಚಾಂಗ, ಜ್ಞಾನೇಂದ್ರಿಯಗಳು 5 ಪಂಚಾಂಗ, ನಿನ್ನ ಕರ್ಮೇಂದ್ರಿಯಗಳು 5 ಪಂಚಾಂಗ, ನೀನು ಅನುಭವಿಸುವ ಶಬ್ದ ವಿಷಯಗಳು ಇವೇನದಾವ್ ವಿಷಯಗಳು 5 ಪಂಚಾಂಗ, ನಿನ್ನೊಳಗ ಇರುವ ಪ್ರಾಣಗಳು 5 ಅದಾವ್ ಅವು ಪಂಚಾಂಗ, ನಿನ್ನ ಅಂತರೇಂದ್ರಿಯಗಳು 5 ಅದಾವ್ ಅವು ಪಂಚಾಂಗ. ಹೊರಗಿನ ಪಂಚಾಂಗ ಏನ್ ನೋಡ್ತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಮೊದಲು ಇದನ್ನ ತೆಗೆದು ನೋಡು. ಇದನ್ನ ತಿಳ್ಕೊಂಡ್ರ ರಾಜಯೋಗ, ತಿಳಿದೇ ಇದ್ರೆ ಯಮಗಂಡ ಕಾಲ ನೋಡು. ತಿಳಿದು ನೋಡಿ, ಇದ ಪಂಚಾಂಗ ಐತಿ, ಹೊರಗೆ ಎಲ್ಲೈತಿ? ನಿನ್ನ ದೇಹವೇ ಪಂಚಾಂಗ ಐತಿ. ಶಕ್ತಿ ಸದುಪಯೋಗ ಆಗಬೇಕು ಮನುಷ್ಯಾಗ, ದುರುಪಯೋಗ ಆಗಬಾರ್ದು. ಏನು ದೇವ್ರ ಶಕ್ತಿ ಕೊಟ್ಟಾನ ಅದನ್ನ ಬಳಸಬೇಕಾಗ್ತದೆ. ಏನು ಕಾಲಾಗ ಶಕ್ತಿ ಕೊಟ್ಟಾನ, ಕೈಯಾಗ ಶಕ್ತಿ ಕೊಟ್ಟಾನ, ಕಣ್ಣಾಗ ಶಕ್ತಿ ಕೊಟ್ಟಾನ, ಇದನ್ನ ಸರಿಯಾಗಿ ಬಳಸಬೇಕಲ್ಲ ಮನುಷ್ಯ. ಏನು ಕಾಲಾಗ ನಮಗೂ ಶಕ್ತಿ ಕೊಟ್ಟಾನ, ನಾವು ಹೆಜ್ಜೆ ಹಾಕಿವಿ. ಬಸವಣ್ಣ ಹೆಜ್ಜೆ ಹಾಕಿದ್ರೆ ಕಲ್ಯಾಣ ನಿರ್ಮಾಣ ಆಗಿತ್ತು. ಬೋಸ್ರಂತವ್ರು, ಗಾಂಧಿ ಅಂತವ್ರು ಹೆಜ್ಜೆ ಹಾಕಿದ್ರೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಬುದ್ಧ ಹೆಜ್ಜೆ ಹಾಕಿದ್ರ ಕರುಣೆ ಮಲೆ ಮಾಡಿತ್ತು. ಅದಕ್ಕೆ ಮನುಷ್ಯನೇ ಗೊತ್ತಿರ್ಲಿ, ಅರಿಯದೆ ಹಾಕುವ 1000 ಹೆಜ್ಜೆಗಳಿಗಿಂತ ಅರಿತವರ ಜೊತೆ ಹಾಕುವ 4 ಹೆಜ್ಜೆಗಳು ಜೀವನದಲ್ಲಿ ಮ್ಯಾಲ್ ತರ್ತಾವ ಮನುಷ್ಯ. ಅರಿತವ್ರ ಜೊತೆ 4 ಹೆಜ್ಜೆ ಹಾಕು. ಕಣ್ಣು ಕೊಟ್ಟಿಲ್ಲೇನು ದೇವ್ರು? ಎಷ್ಟು ಅದ್ಭುತ ಕಣ್ಣು ಕೊಟ್ಟಾನ. ಕೈ ಕೊಟ್ಟಿಲ್ಲೇನು ದೇವ್ರು? ಕೈ ಕೊಟ್ಟಾನ. ನಾವು ಬಹಳ ಶಕ್ತಿವಂತರು ಅಂತ ಈ ಕೈ ಬಳಸಿ, ಇಲ್ಲ ನಾನ್ ಭಾರಿ ಬಲವಾನ್ ಅದಿನ ಅಂತ ತಿಳ್ಕೊಂಡು 10 ಮಂದಿಗೆ ಹೊಡಿಬಹುದಿಲ್ಲ. ನಾನು ಭಾರಿ ಬಲಶಾಲಿ ಅದಿನಂತ 10 ಮಂದಿಗೆ ನೀ ಇಲ್ಲಿ ಹೊಡಿಬಹುದು. 10 ಮಂದಿಗೆ ಹೊಡೆದ್ರ ನೀನು ನಿಜವಾದ ಶಕ್ತಿ ಅಂತಲ್ಲ.
ಕೆಳಗ್ ಹೋಗಿ ಹೊಡೆದ್ರ 10 ಮಂದಿಗೆ ಹೊಡಿಬಹುದು ಈ ಕೈಯಿಂದ. ವೇದಿಕೆ ಮೇಲೆ ಬಂದು ಎಲ್ಲರಿಗೂ ಶರಣು ಶರಣಾರ್ಥಿ ಅಂದ್ರ 10,000 ಮಂದಿಗೆ ಮುಟ್ಟುಕೊಳ್ಳುವ ಶಕ್ತಿ ಇದರ ಕೊಟ್ಟಾನ ದೇವರು. ಗೊತ್ತಿರ್ಬೇಕು, ಶಕ್ತಿಯ ಬಳಕೆ ಗೊತ್ತಿರ್ಬೇಕು. ದೇವ್ರು ನಮ್ಮೊಳಗೊಂದು ಶಕ್ತಿ ಇಟ್ಟು ಕಳಿಸ್ಯಾನ. ಗೊತ್ತಿಲ್ಲ ನಮಗಿದು ಯಾವಾಗ ಗೊತ್ತಾಕೈತಿ ಅಂದ್ರೆ ಹೋಗಾಕ ಗೊತ್ತಾಕೈತಿ. ಕಾಲ್ ಹೋದ್ಮೇಲೆ ಅಡ್ಡಾಡ್ಬೇಕಾಗಿತ್ತಪ್ಪ ಸ್ವಲ್ಪ ಎಲ್ಲಾ ಕಡೆ. ಈಗೇನ್ ಅಡ್ಡಾಡ್ತಿ? ಅಡ್ಡುಣಿಗೆ ಆಗ್ಯಾವ ಕಾಲ್, ಈಗೇನ್ ಅಡ್ಡಾಡವನಿ? ನೋಡ್ಬೇಕಾಗಿತ್ತಪ್ಪ ಎಲ್ಲಾ ಜಗತ್, ಏನ್ ಅಡ್ಡಾಡವ ಈಗ? ಅವ್ ಚಸ್ಮಾ ಹಾಕೊಂಡ್ರು ಕಣ್ಣು ಕಾಣುವಲ್ಲ. ಉಣ್ಬೇಕಾಗಿತ್ತಪ್ಪ, ಉಂಡ್ರ ಕರಗದ್ರ ಉಣ್ಬೇಕ? ನೀನ್ ಕರಗದ ಇಲ್ಲಿ ಉಂಡಿದ್ದು ಅಂದ್ರ ಕೆಟ್ಟ ಮೇಲೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಅನ್ನೋದಿಲ್ಲ. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗನ. ಏನ ಶಕ್ತಿಯ ಬಳಕೆ ಆಗಬೇಕಾಗಿತ್ತು, ಯಾವಾಗ ಇಂದ್ರಿಯಗಳೊಳಗೆ ಶಕ್ತಿ ಇತ್ತು ಅವಾಗ ತಿಳ್ಕೊ ನೀನು. ಎಲ್ಲಾ ಮುಗಿದ ಮೇಲೆ ಏನ್ ಮಾಡಾವ ಇದನ್ನ ನೀನು? ಒಬ್ಬನಿಗೆ ಕಿವಿ ಕೇಳ್ತಿದ್ದಿಲ್ಲಂತ. ಕಿವಿ ಅವ ಡಾಕ್ಟರ್ ಹತ್ರ ಹೋದ, ಅವ್ರ ಮನೆಯವ್ರ ಸಲುವಾಗಿ. ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ಗೆ ಹೇಳ್ದವ, ಸಾಹೇಬ್ರ ನಮ್ಮ ಮನೆಯವ್ರಿಗೆ ಸ್ವಲ್ಪ ಯಾಕೋ ಕಿವಿ ಮಂದಾಗ್ಯಾವ. ಅವ ಅಂದ, ಆಯ್ತು ಕರ್ಕೊಂಬಾ ಅಂತಂದ. ಬರೋದಲ್ರಿ ಅಂದ. ಅಲ್ಲ ನಿಮ್ ಹೆಣ್ಮಕ್ಳಲ್ಲ, ನಮ್ಮ ಹೆಣ್ಮಕ್ಳು ಖರೇರಿ ಅವಾಗ ಕರೆದ್ರ ಬರ್ತಿದ್ರಿ, ಈಗ ಬರುದಿಲ್ರಿ ಅವ್ರು. ಅಲ್ಲೋ ಮತ್ತ ಅವ್ರ ಕಿವಿ ಕೇಳೋದಲ್ಲಂತ ಬಂದಿ, ಅವ್ರಿಗೆ ಏನ್ ಮಾಡ್ಬೇಕು? ನಾನು ಅವ್ರಿದ್ರ ಚೆಕ್ ಮಾಡ್ಬೋದು. ಅಲ್ಲಿ ಏನ್ರ ಒಂದು ಮಿಷಿನ್ ಕೊಡ್ರಿ, ಒಂದು ಕಿವಿಯಾಗ ಇಟ್ಕೊಂತಾರಲ್ಲ ಮಷಿನ್ ಕೊಡ್ರಿ. ಅವಾಗ ಡಾಕ್ಟರ್ ಅಂದ್ರು, ಅಲ್ಲೋ ಅದು ಮಿಷನ್ ಅಂದ್ರ ಎಷ್ಟು ಪರ್ಸೆಂಟೇಜ್ ಕಿವಿ ಕೇಳೋದಲ್ಲ ಅದ್ರ ಮ್ಯಾಲಿಂದ ಕೊಡ್ಬೇಕು. ಜಾಸ್ತಿ ಆತಂದ್ರ ಗೊಯ್ ಅಂತೈತ ಅದು. ಅದಕ್ಕ ಒಂದ್ ಕೆಲ್ಸ ಮಾಡಿ ನೀನ್ ಅವ್ರನ್ನ ಕರ್ಕೊಂಬಾ ಅಂತ. ಸರ್ ಅವ್ರು ಬರುದಿಲ್ರಿ. ಅವಾಗ ಇವ ಏನಂದ, ಡಾಕ್ಟರ್ ಹಂಗಿದ್ರು ಒಂದ್ ಕೆಲ್ಸ ಮಾಡು, ನಿಮ್ ಮನಿಗ್ ಹೋಗು, ಒಂದು ಕೂಗ್ ಅವ್ರಿಗೆ ಅಟ್ಲೀಸ್ಟ್ ಇಷ್ಟು ಡಿಸ್ಟೆನ್ಸ್ ನಿಂದ ಕಿವಿ ಕೇಳಂಗಿಲ್ಲ ಅಂತ ನೀ ನನಗೆ ಹೇಳಿದ್ರ ಅದ್ರ ಪ್ರಕಾರ ನಮ್ಮ ಮಷಿನ್ ಬರ್ದು ಕೊಡ್ತೀನಿ. ಇದು ಹೋಗಿ ಅಂಗಳದಾಗ ನಿಂತು ಫಸ್ಟ್ ಪ್ರಯೋಗ, ಏನ್ ಮಾಡಿ ನಾಷ್ಟಾಕಂತ. ಆ ಕಡೆಯಿಂದ ಏನ್ ಬರ್ಲಿಲ್ಲ. ಅಂಗಳದಿಂದ ಮನಿ ತಲವಾಗಲಿಗೆ ಹೋತ್, ಏನ್ ಮಾಡಿ ನಾಷ್ಟಾಕಂತ, ಏನು ಬರ್ಲಿಲ್ಲ. ಅದು ಪಡಸಾಲಿಗೆ ಹೋತ್, ಏನ್ ಮಾಡಿ ನಾಷ್ಟಾಕಂತ, ಏನು ಬರ್ಲಿಲ್ಲ. ಆಕಿ ಬಾಂಡೆ ಸಾಮಾಂತಿಕ ಕತ್ತಿದ್ಲು, ಮುಂದ್ ಹೋದ, ಏನ್ ಮಾಡಿ ನಾಷ್ಟಾಕಂತ. ಅದ ಬಗೋಣಿ ತಗೊಂಡ ಬಿಟ್ ಲೇಟ್ ಅಂತ. ಅಲ್ಲ 4 ಸಲ ಆತ್ ಉಪ್ಪಿಟ್ಟು ಮಾಡಿನ ಅಂತ ಹೇಳಕತ್ತು, ಕಿವಿ ಕೇಳಿಲ್ಲ ಅಂದ್ರೆ ಮಷಿನರ ಹಾಕಿಸ್ಕೊಂಡ್ ಬರ್ಬಾರ್ದ ಹೋಗಿ. ಅದಕ್ಕಲ್ಲಿ ಇದಕ್ಕ ಕೇಳ್ತಿದ್ದಿಲ್ಲ. ಅವ ಹೋದ ಡಾಕ್ಟರ್ ಹತ್ರ, ಯಾಕೋ ಏನತ್? ನಮ್ ಹೆಣ್ಮಕ್ಳು ಅಲ್ರಿ, ನಮ್ಮ ಕಿವಿ ಬಂದಾವೀಗಂತ. ಅದು ಮೊದಲು ಬಂದಾಗಿತ್ತು, ಈಗ ಗೊತ್ತಾಗೈತದ, ಈಗ ಚಾಲು ಆಗೈತಿ. ಇದಕ್ ಮಿಷಿನ್ ಬೇಕಾಗಿಲ್ರಿ, ಇವೆಲ್ಲ ನಮ್ ಮನೆ ಡಾಕ್ಟರ್ನಿಂದ ನಡೀತಾವ ಕಿವಿ ಎಲ್ಲ. ಶಕ್ತಿ ಯಾವಾಗ ಹೋದ ಮೇಲೆ ಅನುಭವಿಸೋದಲ್ಲ, ಇದ್ದಾಗ ಚಲೋದ್ ಕೇಳ ಅಷ್ಟೇ. ಹೋದ ಮೇಲೆ ಕೇಳ್ಬೇಕಾಗಿತ್ತಂದ್ರೆ ತಗೊಂಡು ಏನು ಮಾಡೋದು? ಅದಕ್ಕೆ ಅವ್ರು ಹೇಳುದು, ಯಾರ ತನ್ನ ಶಕ್ತಿ ತಿಳಿದಾರಲ್ಲ ಅವ್ರು ದೇವ್ರು. ಯಾರು ತನ್ನೊಳಗಿನ ಶಕ್ತಿ ತಿಳಿದಾನ ಅವ ದೇವ್ರು. ತನ್ನೊಳಗಿರುವ ಶಕ್ತಿ ಗೊತ್ತಿರ್ಬೇಕು ಮನುಷ್ಯಾಗ. ತಿಳ್ಕೊಂಡವನಿಗೆ ದೇವ್ರು ಎಲ್ಲಿ ಬೇಕಲ್ಲಿ ಕಾಣ್ತಾನ ಅಷ್ಟೇ.